ನಮಸ್ಕಾರ ಅಣ್ಣ. ಎಲ್ಲಿದೆ ರೀ ಅಣ್ಣ? ಈ ಕಡೆ ಗಮ್ಮಡಿಯಾಕೆ ಬಂದ್ರಾ? ಗಮ್ಮಡಿಯಾಕೆ ಬಂದ್ರಾ? ಈ ಕಡೆ ಸುತ್ತ ಕುತ್ಕೊಂಡಿದ್ದು ಪಾಪಿ ಹುಷಾರಿದ್ದಿಲ್ಲ ಕರ್ದಿತ್ತು. ಇಲ್ಲಿ ಬೇಸಿ ನುಸಿ ಮಾಡ್ತಾಳೆ ಮಗಳು. ಓ, ಮದುವೆ ಆಗೈತಾ? ಒಂದ್ ಮಗಳು ಮದುವೆ ಆಯ್ತು. ನಿಮ್ದು ಮದುವೆ ಆಗೈತಾ? ನನಗೆ ಅವಾಗ ಮದುವೆ ಮಾಡಿದ್ರು ಮಕ್ಕಳಿಗೆ. ಓ ಹಂಗೆ. ನಿಮ್ಮ ಮಕ್ಳಿಗೆ ಮದುವೆ ಮಾಡಿದ್ದೀರಾ? ಮದುವೆ ಆಗಿ ನನಗೆ ಈಗ ಒಂದು ತಿಂಗಳ ಹಿಂದೆ ಮದುವೆ ಮಾಡಿದ್ರು. ಅದು ಏನೋ ಜಾತಕ ಕೂಡ ಬಂದಿರಲಿಲ್ಲ ಅಂದ್ಬಿಟ್ಟು ಅದೇನೋ ಮುಹೂರ್ತ ಇದಕ್ಕೆ ಲಗ್ನ ಹೇಳು. ಲಗ್ನ ಅಲ್ಲ, ಮದ್ವೆ ಮಾಡ್ಬಿಟ್ರು. ಅದೇ ಇದಕ್ ಬಿಡ್ತಾರಲ್ಲ ಶಾಸ್ತ್ರ. ಶಾಸ್ತ್ರ ಗೊತ್ತಾಯ್ತಾ? ಶಾಸ್ತ್ರ ಗೊತ್ತಾಯ್ತು. ಗೊತ್ತಾಯ್ತು. ಅದಕ್ಕೆ ಇನ್ನೂ ಅದೇನೋ ಟೈಮ್ ಬಂದಿಲ್ಲ ಅಂತ ಅಂದ್ಬಿಟ್ಟು 1 ತಿಂಗಳಾಯ್ತು. 1 ತಿಂಗಳ ಮೇಲೆ ಬಿಟ್ಟು 100 ರೂಪಾಯಿಗೆ 5 ಅಣ್ಣ. ಫಸ್ಟ್ ನೈಟು ಮದ್ವೆ ಮಾಡೋರು ನಂಗೆ ಇಷ್ಟ ಇಲ್ಲ ಅಂತಂದ್ರು ಮಾಡಿಸ್ಬಿಟ್ರು ನಂಗೆ ಇಷ್ಟ ಇಲ್ಲ ಅಂತ ಹೇಳಿದೀನಿ. ನನ್ಗೇನು ಇದಾಗಲ್ಲ, ನನ್ಗೆ ಹುಡುಗಿರ್ ಕಂಡ್ರೆ ಆಗಲ್ಲ ಅಂತ ಮದ್ವೆ ಮಾಡಿಸಿದ್ರು. 1 ತಿಂಗಳಾದ್ಮೇಲೆ ಫಸ್ಟ್ ನೈಟ್ ಅಂತ ರೂಮಿಗೆ ಬಿಡ್ತವ್ರೆ. ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನನ್ಗೆ. ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಹೋಗಿ ಮಾತಾಡ್ತೀವಿ 2 ನಿಮಿಷ, ಹಾಲು ಕೊಡ್ತಾಳೆ. ಹಾಲು ಕೊಟ್ಬಿಟ್ಟು ಲೈಟ್ ಆಫು. ನೀನೇ ಹೇಳ್ತಿರೋದು ನಿನ್ ಬಾಯಾಗ ನಾನು ಕೇಳ್ತೀನಿ ನೋಡಿ. ಯಾಕೆ ದೇವರಾಣೆಗೋಣ ಒಳಕ್ ಹೋದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ನಾನು ಮಲ್ಕೊಬಿಡ್ತೀನಿ. ಬೆಳಗ್ಗೆ ಗೊಳೋ ಅಂತ ಹತ್ಕೊಂಡು ಆಚೆ ಬರ್ತಾಳಂತೆ. ಅವ್ರ ಅಪ್ಪ ಅಮ್ಮನ ಹತ್ರ ಕಂಪ್ಲೇಂಟ್ ಮಾಡೋದು. ಏನ್ ಮಾಡೋದಣ್ಣ ಒಳಗೋಗ್ಬಿಟ್ಟು? ಏನ್ ಮಾಡೋದು ಏನ್ ಮಾಡೋದು? ಏನ್ ಮಾಡ್ತಾರ ಕೇಳಲ್ಲಿ. ನೀನ್ ಹೇಳು. ನೀನ ಮದ್ವೆ ಆಗ ಮಗ ಮದ್ವೆ ಮಾಡಿದ್ಮೇಲೆ ಅದು ಮಕ್ಕಳು ಮಾಡೋದು ಯಾವ ದಾರಿ? ಫಸ್ಟ್ ನೈಟ್ ಅಲ್ಲಿ ಏನ್ ಮಾಡ್ತಾರೆ ನನಗ್ ಗೊತ್ತಿಲ್ಲ. ಲೈಟ್ ಆಫ್ ಮಾಡ್ಬಿಡ್ತಾರಲ್ಲ. ಬಾಯಿಲಿ ನೀನ್ ಬಾಯಿಲಿ. ಮದ್ವೆ ಆದ್ಮೇಲೆ ಫಸ್ಟ್ ನೈಟ್ ಅಂತ ಬಿಡ್ತೀವಿ. ಅಲ್ಲಿ ಏನ್ ಮಾಡೋದು ಅಂತ ಗೊತ್ತಿಲ್ಲ. ನೀನು ನಿಂತಾಗೆ ಬಾಯಾಗ ಕೇಳಿರೋದು. ನೀನ್ ಯಾಕ ಅಲ್ಲಿ ನೋಡು, ಮದ್ವೆ ಮಾಡಿಸಿದ್ರು, ಶಾಸ್ತ್ರಗಳು ಮಾಡಿದ್ರು. ಫಸ್ಟ್ ನೈಟು ಅಂತ 1 ದಿನ ಕೂಡ್ಬತ್ತು. ಒಳಗ್ ಬಿಟ್ರು. ಒಳಕ್ ಹೆಂಗೋ ಹಾಲು ಎತ್ಕೊಂಡ್ಬಂದ್ಲು. ನನಗೆ ಭಯ. ಅವಳು ನೋಡಿದ್ರೆ ನಾನು ಲೈಟ್ ಆಫ್ ಮಾಡು ಅಂತಾಳೆ. ಲೈಟ್ ಆಫ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಗೊಳೋ ಅಂತ ಹತ್ಕೊಬರ್ತಾರೆ. ಏನ್ ಮಾಡೋದು ಅಂತ ನಾನು ಹೇಳಕ್ಕಾಗಲ್ಲ. ಹೇಳೋಣ. ನಾನು ಮದುವೆ ಮಾಡ್ಸಿದ್ದೀನಿ ಮಕ್ಕಳಿಗೆ ಕೇಳೋದು. ಬಾಯಿಲಿ ಸುಳ್ಳಲ್ಲ. ನಮಸ್ಕಾರ. ಈ ಹೇಳ್ಬೇಡ, ಬೇಜಾರ. ಯಾಕೆ ಬರ್ತಾರಣ? ಯಾರವ್ರು? ಅವ್ರಿಗೆ ಮದ್ವೆ ಆಗೈತಾ? ಜೋಳ ಬೇಕಂತ. ಸರಿ ಆಯ್ತು. ಒಳಕ್ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಹೇಳು? ಏನ್ ಮಾಡ್ತಾರಪ್ಪ, ಒಬ್ರಿಗೊಬ್ರು ಪ್ರೀತಿ ವಿಶ್ವಾಸ ಮಾಡ್ತಾರ ಅಷ್ಟೇ. ಪ್ರೀತಿ ವಿಶ್ವಾಸ? ಅದ್ ಹೆಂಗ್ ಮಾಡೋದು? ಅಣ್ಣನಿಗೆ ಕೇಳೋದಾಗ 100 ರೂಪಾಯಿಗೆ 12 ಕೊಡ್ತೀರಾ? 14 12 ಅಣ್ಣ ಇಲ್ಲೇನ ಸೀರಿಯಸ್ ಆಗಿ ಏನ್ ಹೇಳೋಣ? ಫಸ್ಟ್ ನೈಟ್ ಮದುವೆ ಮಾಡ್ತಾರೆ. ಫಸ್ಟ್ ನೈಟಿಗೆ ಏನ್ ಮಾಡ್ತಾರೆ? ಮದುವೆ ಮಾಡಿದ್ರೆ ಫಸ್ಟ್ ನೈಟಿಗೆ ಏನ್ ಮಾಡ್ತಾರಣ್ಣ? ಏನ್ ಮಾಡ್ತಾರೆ? ಅಯ್ಯೋ ರಾಮ, ಮದುವೆ ಮಾಡಿದ್ರೆ ಮದುವೆ ಮಾಡಿದ್ರೆ ಫಸ್ಟ್ ನೈಟ್ಗೆ ಏನ್ ಮಾಡ್ತಾರೆ ಅಂತ ಕೇಳ್ತಾವನ ಸರ್. ಅಯ್ಯೋ ಸರ್, ಗೊತ್ತಿಲ್ಲ ಸರ್. ಮದುವೆ ಗೊತ್ತಿಲ್ವಾ ನಿಮಗೆ? ಫಿಲಮ್ ನೋಡಲ್ವಾ ನೀವು? ನಾನ್ ಫಿಲಮಲ್ಲಿ ನೋಡಿದ್ನೆ ಹೇಳಿದ್ದು. ಹೇಳಿ. ಹಾಲ್ ತಗೊಂಡ್ ಒಳಕ್ ಹೋಯ್ತಾರೆ, ಲೈಟ್ ಆಫ್ ಮಾಡ್ಬಿಡ್ತಾರೆ. ನಾನು ಹಂಗೆ ಮಾಡ್ತಾ ಇದ್ದೆ. ಏನ್ ಮಾಡ್ತಾರೆ ಅಂತ ಹೇಳಿ. ಮಾಡ್ಬಿಟ್ಟಿದ್ರು ಮಕ್ಕಳಿಗೆಲ್ಲ. ನಮ್ ನಾಚಿಕೆ ಆಗುತ್ತೆ. ಅಯ್ಯೋ ನಿಮ್ಗೂ ನಾಚಿಕೆ ಆಗುತ್ತೆ. ನಾನು ಹೇಳ ನೀನೇ ಹೇಳ್ಬಿಡು. ನೀವ್ ಹೇಳುವಂಗ ಕೇಳ್ತಾರೆ ಸರ್. ಮದ್ವೆ ಮಾಡಿದ್ಮೇಲೆ ಫಸ್ಟ್ ನೈಟ್ಗೆ ಅವರು ಸರಸ ಸಲ್ಲಪ್ಪ ಆಡ್ಬೇಕು ಅಂತವ್ರೆ. ಪ್ರೀತಿ ವಿಶ್ವಾಸ ಇರ್ಬೇಕು ಅಂತ ಮಾತಾಡ್ಬೇಕು ಕೂತ್ಕೊಂಡು ಅಂತ ಹೇಳಿ. ಅಣ್ಣ ಅವರು ತೂಕ ಮಾತು ಹೇಳ್ತಾರೆ. ಇವಾಗ ದುರ್ಮುದುಲಿ ಅವರು ಮದುವೆ ಮಾಡಿದ್ಮೇಲೆ ಮದುವೆ ಯಾತಕ್ ಮಾಡ್ತಾರೆ? ಯಾಕೆ ಮಾಡ್ತಾರೆ? ಮಕ್ಕಳ ಮರಿ ಆಗ್ಲಿ, ಒಳ್ಳೇದಾಗ್ಲಿ. ನಮ್ಮ ಅದೇ ಅದ್ ಹೆಂಗೆ ಅಂತ. ಮಕ್ಳು ಮರಿ ಮಾಡೋದು ಹೆಂಗೆ ಅಂತ ಗೊತ್ತಿಲ್ವಾ? ಗಡ್ಡ ಮೀಸ ಬೆಳ್ದೈತಲ್ಲೋ. ನಾನ್ ಟಿವಿಲಿ ಅಷ್ಟೇ ಸರ್ ನೋಡಿರೋದು. ತುಂಬ ಮದುವೆ ಬಂದೈತಲ್ಲೋ. ನನಗೇನು ಗೊತ್ತಾಗಲ್ಲ ಸರ್. ಒಂದ್ ಕೆಲ್ಸ ಮಾಡು. ನಾನ್ ಟಿವಿಲಿ ಏನ್ ನೋಡಿ ಕೆಲ್ಸ ಮಾಡು. ಏನ್ ಮಾಡಕ್ ಗೊತ್ತಾಗ್ತಿಲ್ಲ? ನಾನ್ ಟಿವಿ ನೋಡಿದೆ ಸರ್. ಒಳಕ್ ಹೋಯ್ತಾರೆ. ಅದೇ ಹೇಳಿದ್ನಲ್ಲ. ನಾನು ಕಿವಿಲ ಹೇಳ್ತೀನಿ. ಅವ್ರಿಗೆ ಹೇಳ್ತೀನಿ ಅಂತ
ಏನ್ ಮಾಡ್ತಾರಣ ಒಬ್ರು ಕೊಡ್ತಾರೆ ಮಕ್ಕಳ ಮೇಲೆ ಮಾಡ್ತಾರೆ ಅಷ್ಟೇ. ಅದೇ ಅದೇ ಒಬ್ರಿಗೊಬ್ರು ತಪ್ಕೋತಾರಂತೆ, ಹಾ. ಮಕ್ಳು ಮರಿ ಮಾಡ್ತಾರಂತೆ ಅಷ್ಟೇ. ತಪ್ಕೊಂಡಿದ ತಕ್ಷಣ ಮಕ್ಳು ಮರಿ ಆಯ್ತಾ? ಎಂತ ಪ್ರಶ್ನೆ ಕೇಳ್ಬಿಟ್ಟಣ. ಒಬ್ರು ತಪ್ಕೋತಾರೆ, ಮಕ್ಳು ಮರಿ ಆಯ್ತವೆ. ಆ ಮಕ್ಳು ಮರಿ ಏನ್ ಮಾಡ್ತಾರೆ ಗೊತ್ತಾ? ಸಿರಿ ಕನ್ನಡ ಅಂತ ಒಂದು ಚಾನಲ್ ಇದೆ, ಅಲ್ಲಿ ಕೂತ್ಕೊಂಡು ಕುರಿಗಳು ಸ್ವಾಮಿ ಕುರಿಗಳು ಅಂತ ಪ್ರೋಗ್ರಾಮ್ ನೋಡ್ತಾರೆ ಅಲ್ವಾ? ಅಣ್ಣ ನಮಗೆ ಮಾತ್ರ ನಮಗೆ ಏನ್ ಹಿಂಗ್ ತಪ್ಕೋಬೇಕಾ? ಅಲ್ಲಿ ಅಲ್ಲಿ ಹೋಗಿ ತಪ್ಕೊಬೇಕು. ಅವ್ರು ತಪ್ಕೊಂಡ್ಬಿಡೋರು, ಬರ್ರಿ ಸರ್. ನಿಮ್ ತಪ್ಕೊಳ್ಳೋ ಅಂತಾರೆ. ಮಕ್ಳಾಯ್ತಾವಂತೆ ತಪ್ಕೊಂಡ್ರೆ ಹಾ ಮಕ್ಕಳಲ್ಲ ಆಗೋ ಮಕ್ಕಳು ಆಗಲ್ಲ. ಚೆನ್ನಾಗಿ ಹೇಳ್ವಲ್ವಾಡ? ಅಲ್ಲೋಡ ಅಣ್ಣ ಯಾರು ನಗ್ತಾರೆ ಎಂತ ಮಾತು ಕೇಳ್ಬಿಟ್ಟಣ. ತಪ್ಪಿ ಬೇರೋ ಅಂತ ಕೇಳ್ಬೇಡಿ, ಯಾಕ ಊಡ್ ತಗೊಂಡ್ಬಿಡ್ತಾರೆ. ತಪ್ಕೊಂಡ್ರೆ ಮಕ್ಳಾಯ್ತಾವಂತಲ್ಲ ತಪ್ಕೊಂಡು ನಿಮ್ ತಪ್ಪರೆ ಮಕ್ಳಾಯ್ತಾವೆ ನೀವು. ಮದುವೆ ಆದಾಗ ಮಾಡ್ತಾರೆ. ಯಾವಾಗ ಹೊಡೆಯಲಾಗ್ತೀರ ಸರ್? ಅಲ್ಲ ಯಾವಾಗ ಬೇಕಾದ್ರು ಅಣ್ಣ ಎದುರುಗಡೆ ಕ್ಯಾಮ್ರಾ ಐತೆ, ಇಟ್ಬಿಟ್ಟು ಕುರಿಗಳು ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮ್ ಸಿರಿ ಕನ್ನಡದಲ್ಲಿ ಸಾಯಂಕಾಲ 6 ಗಂಟೆ ಬರುತ್ತೆ. ನಾವ್ ಮಾಡಿ ತಮಾಷೆಗೆ ನಾವ್ ಮಾಡಿ ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನೆಕ್ಸುವ ಉದ್ದೇಶಕ್ಕಾಗಿ ತಗೊಳ್ಳಿ. ಒಂದು ಪ್ರೀತಿಯ ಕಾಣಿಕೆ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಕಾಣಿಕೆ ಸ್ವೀಕರಿಸ್ಬೇಕು. ಏನ್ ಅನಿಸ್ತು ನಿಮ್ಗೆ ನೋಡಿ? ತಪ್ಕೊಂಡ್ರೆ ಮಕ್ಕಳಾಗ್ತಾವ ಗಂಡ್ ಮಕ್ಳು, ಹೌದಾ? ಹೇಳಕ್ ನಮಗೆ ಬೇಜಾರಾಯ್ತು. ಹೌದಾ ಸರಿ, ಬರ್ತೀವಣ್ಣ. ತಮಾಷೆಗೆ ಆಯ್ತಾ? ಯಾರು ಹಿಂಗ್ ಮಾಡಲ್ಲ, ಸುಮ್ಮನೆ ತಮಾಷೆ ಮಾಡೋದಕ್ಕೆ. ಇದೇ ಏರಿಯಾನ ಇದೇ ಏರಿಯಾನ ಇದೇ ಏರಿಯಾನ ಅಂದೆ. ಹೇಳ್ರಿ. ಏನಿಲ್ಲ, ನಂದೊಂದು ಸಮಸ್ಯೆ ಇತ್ತು, ಹೇಳ್ಕೊಳ್ಳೋಣ ಅಂತ. ಹಾ ನನಗೆ ಗೊತ್ತಿಲ್ಲವೆಲ್ಲ ಕೇಳಕ್ಕೆ. ಹುಡುಗನ್ ಕಷ್ಟ ಕೇಳೋಣ ಒಂಚೂರು. ಅವ್ರು ಬೇರೆ ಯಾರು ಟ್ರೈ ಮಾಡಿ, ಬೇರೆ ಯಾರ ಹತ್ರ? ಯಾರವ್ರೆ? ಅಂತಾರ ಸಿಗ್ತಾರೆ. ಏನಿಲ್ಲ, ಹೇಳ್ಬಿಡ್ತೀನಿ ಕೇಳಿಸ್ಕೊ. ಈಗ 1 ತಿಂಗಳಿಂದ ಮದ್ವೆ ಆಯ್ತು, ಒಂದೇ ತಿಂಗಳಾಗಿದ್ದು. ನಾನು ಬೇಡ ಬೇಡ ಅಂದ್ರು ಮಾಡಿದ್ರು ಮದ್ವೆನ. ಅದು ಕಟ್ ಮಾಡಿ 1 ನಿಮಿಷ. ಮನೇಲಿ ಬೇಡ ಬೇಡ ಅಂದ್ರು ಮದ್ವೆ ಮಾಡಿದ್ರು. ಮದ್ವೆ ಮಾಡಿದ್ಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತಿಲ್ಲ. 1 ತಿಂಗಳಾದ್ಮೇಲೆ ಶಾಸ್ತ್ರನೇನೋ ಇಕ್ಕೊಂಡ್ರು. ಶಾಸ್ತ್ರ ಅಂತ ಇಕ್ಕೋತಾರಲ್ಲ, ಫಸ್ಟ್ ನೈಟ್ ಅಂತಾರಲ್ಲ ಅಣ್ಣ, ಅದೇನೆ. ಮುಂದಕ್ಕೆ ಅಲ್ಲಿವರೆಗೂ ಬರ್ತಾಳೆ, ಹಾಲು ತಗೊಂಡು ಬರ್ತಾಳೆ, ಹಾಲು ಕೊಟ್ಬಿಡ್ತಾಳೆ. ನನಗೇನು ಮಾಡಬೇಕು ಅಂತ ಗೊತ್ತಿಲ್ಲ. ಲೈಟ್ ಆಫ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಆಮೇಲೆ ಅವ್ರ ಅಪ್ಪ ಅಮ್ಮನ ಹತ್ರ ಹೋಗಿ ಗೊಳೋ ಅಂತ ಹೇಳ್ತಾಳೆ, ಏನು ಆಗಿಲ್ಲ, ಏನು ಇಲ್ಲ ಅಂತ. ಏನು ಮಾಡ್ಬೇಕಣ್ಣ ಅಲ್ಲಿ? ಡಾಕ್ಟರ್ ಹತ್ರಕ್ಕೆ ಹೋಗ್ಬೇಕು. ಹಾಂ, ಡಾಕ್ಟರ್ ಹತ್ರಕ್ಕೆ. ಡಾಕ್ಟ್ರ್ ಅಲ್ಲಣ್ಣ, ನಾನು ಅವಳು ಮಾಡೋದೇನೋ ಆಯ್ತಂತೆ. ಡಾಕ್ಟರ್ ಹೇಳ್ಕೊಡ್ತಾರೆ. ಏನು ಏನು ಹೇಳ್ತಾಳೆ? ನಿಮಗೆ ಮದುವೆ ಆಗೈತಾನೆ? ನಿಮಗೆ ಮದುವೆ ಆಗೈತಾನೆ? ಇಲ್ಲ, ಬ್ರಹ್ಮಚಾರಿ. ಏ, ಮದುವೆ ಆಗಿರಂಗೆ ಕಾಣಿಸ್ತೀಯ, ಮಕ್ಳು ಇರಂಗ. ಮದುವೆ ಮಕ್ಕಳು ಆರಾಮಾಗಿ ಇರಕ್ಕಾಗತ್ತೆ. ಹಾಂ, ಆರಾಮಾಗಿ ಇರಕ್ಕಾಗತ್ತೆ ಈಗ ಕೂತ್ಕೊಂಡು. ಈಗ ಫಸ್ಟ್ ನೈಟು ಅಂತಾರಲ್ಲ, ಏನು ಮಾಡೋದು ಹೇಳು? ಹೋಗಿ ನೀನು ಡಾಕ್ಟರ್ ಹತ್ರ ಹೋಗ್ಬೇಕಾಗ್ತದೆ. ಡಾಕ್ಟ್ರಿಗೂ ಅವ್ರಿಗೂ ನಮಗೂ ಏನು ಸಂಬಂಧ ಅಣ್ಣ? ಮತ್ತೆ ನೀನೇ ಮಾಡು. ಅದೇ ಏನು ಮಾಡೋದು? ಏನು ಮಾಡೋದು? ನೀನ್ ಮಾಡೋದು, ಅದನ್ನ ಹೇಳೋದಲ್ಲ ಅದು. ಹಾಂ, ಹೇಳೋದಲ್ವಾ? ನನಗೆ ಗೊತ್ತಿಲ್ಲ, ನಾನು ಯಾವತ್ತು ಏನು. ಹಂಗೆ ಮನೆಗೆ ಹೋಗಿ ಸುಮ್ಮನೆ ಡೈಲಿ ಅದೇ ಪ್ರಾಬ್ಲಮ್ ಆಗಿರೋದು. ಅದಕ್ಕೆ ಹೇಳೋದು ಡಾಕ್ಟರ್ ಹತ್ರ ಹೋಗಿ ಸಲ್ಲಿಸಿ ಕೊಡ್ತಾರೆ. ಡಾಕ್ಟ್ರ್ ಹತ್ರ ಏನು ಕಣ? ಮತ್ತೆ ಇನ್ಯಾರ ಹತ್ರ ಹೋಗ್ತೀಯಾ? ಹುಡುಗ ಹುಡುಗಿ ಇದ್ರೆ ಸಾಕಂತೆ ಫಸ್ಟ್ ನೈಟಲ್ಲಿ. ಡಾಕ್ಟ್ರ್ ಏನಕ್ಕೆ ಬರ್ತಾನೆ? ಹಾಂ, ಪ್ರಾಬ್ಲಮ್ ಡಾಕ್ಟ್ರ್ ಮಾಡ್ಬೇಕಿತ್ತು. ಒಳಗೆ ಬರ್ತೀನಿ, ಅವಳು ಬರ್ತಾಳೆ, ಕೂತ್ಕೊಂಡಿರ್ತಾಳೆ, ನಾನೇ ಲೈಟ್ ಆಫ್ ಮಾಡ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಹಿಂಗೆ ಮಾಡ್ಕೊಳ್ತೀನಿ ಅಷ್ಟೇ. ಹಿಂಗೆ ಮಾಡ್ತೀಯ? ಅದಕ್ಕೆ ಬೆಳಗ್ಗೆ ಗೊಳೋ ಅಂತ ಅವ್ರ ಅಪ್ಪ ಅಮ್ಮನ ಹತ್ರ ಅಳ್ತಾಳೆ ಅಂತಲ್ಲ. ಕೇಳ್ಬೇಕು ಅವಳ ಹತ್ರ ಹೋಗಿ, ಏನಂತ? ಯಾಕೆ ಅಳ್ತಿದೀಯ ಅಂತ. ಅದೇ ಏನು ಏನು ಆಗ್ತಾ ಇದು ಮಾಡ್ತಾ ಇಲ್ಲ ಅಂತ. ಎಂತ ಪ್ರಶ್ನೆ ತಂದಿದೀಯಾ ಅಂದ್ರೆ, ಹಾಂ, ಎಂಥದ್ದು? ಪರಿಹಾರನೇ ಸಿಕ್ಕಲ್ಲ ಇದು. ಪರಿಹಾರನೇ ಸಿಕ್ಕಲ್ಲ ಅಂತ ಪ್ರಶ್ನೆ ಆಯ್ತಾ ಇದು? ಇನ್ನೇನು ಗಂಡೆ ಹೆಂಡ್ರು ಇನ್ನೇನು ಮಾಡೋಣ ಅಂತ ಬಂದಿದೆಯಲ್ಲ. ನಂಗೆ ಗೊತ್ತಿಲ್ವಲ್ಲಣ್ಣ, ನಂಗೆ ಗೊತ್ತಿಲ್ವಲ್ಲ. ನಾನು ಯಾವತ್ತೂ ನೋಡಿಲ್ಲ, ಬರೀ ಪಿಕ್ಚರಲ್ಲಿ ನೋಡಿದ್ದೀನಿ. ಪಿಕ್ಚರಲ್ಲಿ ಮಾಡೋ ಅಷ್ಟೇ ನಾನು ಮಾಡಿರೋದು. ಪಿಕ್ಚರ್. ಹಾಂ, ನಾನು ಫ್ರೀ ಆಗಿಲ್ಲ ಅಣ್ಣ, ನಾನು ಹೋಗ್ಬೇಕು, ಕೆಲಸ ಐತೆ. ಅಲ್ಲಿ ಒಳಗೋಗಿ ಏನು ಮಾಡ್ತಾರೆ ಹೇಳು? ಹೋಗಪ್ಪ, ಒಳಗೋಗಿ ಏನು ಮಾಡ್ತಾರೆ ಹೇಳೋಣ? ನಾನು ಫಿಲಮಲ್ಲಿ ನೋಡಿರೋದು ಇಷ್ಟೇ. ಹಾಲು ತಗೊಬರ್ತಾರೆ, ಲೈಟ್ ಆಫ್ ಮಾಡ್ತಾರೆ, ಮಲ್ಕೋತಾರೆ. ನೀನು ಹಂಗೆ ಮಾಡಿ ಹೋಗು. ಫ್ರೀ ಆಗಿಲ್ಲ, ಹೋಗಿ ನಾನು
ಒಂದ್ ಸ್ವಲ್ಪ ದಿವಸ ಬಿಟ್ಕೊಂಡು ನೋಡಿದ್ರೆ ಮಕ್ಳಾಗಿರ್ತವೆ. ಹಾ ಅಣ್ಣ ತಲೆ ತಿನ್ಬೇಡ ಹೋಗಿ ಒಳಗೋಗಿ ಏನ್ ಮಾಡ್ತಾರೆ ಹೇಳು. ಅಪ್ಪನ ಕೇಳು. ಹಾ ನಿಮ್ಮ ಅವ್ವನ್ ಕೇಳಿಲ್ಲ, ನಿಮ್ಮ ಅಪ್ಪನ ಕೇಳಿ ಹೇಳ್ತಾರೆ. ಅವ್ರು ಇಲ್ಲಿ ಯಾರು ಇಲ್ಲ ಅಲ್ಲಿ. ಮತ್ತೆ ನಮ್ಮ ಮಾವನ್ ಕೇಳು. ಅವ್ರ ಹತ್ರ ಹೆಂಗಣ್ಣ ಕೇಳೋದು? ನಿನ್ನ ಹತ್ರ ಕೇಳೋದು ಕೇಳು. ಈಗ ಹೇಳಣ್ಣ ಏನ್ ಮಾಡ್ತಾರೆ? ನಿಮ್ಮ ಇಲ್ಲಿ ಸೊಲ್ಯೂಷನ್ ಕೊಡೋದು ಹಾ ನಾವಲ್ಲ. ನಿಮ್ಮ ಅವ್ವ ಕೊಡ್ಬೇಕು, ಇಲ್ಲ ನಿಮ್ಮ ಅಪ್ಪ ಕೊಡ್ಬೇಕು, ಇಲ್ಲ ನಿಮ್ಮ ಅತ್ತೆ ನಿಮ್ಮ ಅವ್ರು ಯಾರು ಇಲ್ಲ ಅಣ್ಣ ಇಲ್ಲಿ ಊರಲ್ಲಿ. ಅವ್ರ ಹತ್ರ ಕೇಳಕ್ಕೆ ಏನ್ ಮಾಡ್ತದು? ಅದನ್ನೇ ಹೇಳ್ತಾ ಬಂದು ಬೇಜಾರಾಯ್ತಾ. ಏನ್ ಮಾಡ್ತಾರೆ ಹೇಳಣ್ಣ ಕಿವಿಲೆ. ಅದನ್ನೇ ಕಿವಿಲಲ್ಲಪ್ಪ, ನಿಮ್ಮ ಅವ್ನ್ ಹೋಗಿ ಕೇಳೋ. ಅಲ್ಲಿ ಹೆಂಗ್ ಕೇಳಕ್ ಆಯ್ತೈತೆ? ಅವ್ರು ಇಲ್ಲ ಅಲ್ಲಿ ಊರು. ಹೇಳ್ತಾ ಇದೀನಿ ತಲೆ ತಿನ್ಬೇಡ, ನಾನು ಫ್ರೀ ಆಗಿಲ್ಲ ಅಂತ ಹೇಳ್ತಾ ಇದೀನಿ ತಾನೆ. ಅದೇನೋ ಫ್ರೀ ಆಗಿ ಕುತ್ಕೊಂತಾನೆ ಕೇಳ್ತಾ ಅದನ್ನೆಲ್ಲ ಇದ್ಯಾ? ನೀನ್ ಕೇಳೋ ಹಕ್ಕಿಲ್ಲ. ಅದನ್ನೇನೋ ಫ್ರೀ ಆಗಿ ಅದು ಹೇಳ್ತೀನಿ ಕೇಳೋಣ. ಒದೇ ತಿಂತಾನೆ ಸುಮ್ಮನೆ ಹೊಡೆದ್ರು. ಅಣ್ಣ ಹೊಡೆದ್ಬಿಟ್ಟೆ ಹೇಳಣ್ಣ, ಪರವಾಗಿಲ್ಲ. ತಲೆ ತಿನ್ಬೇಡ ಹೋಗು ಅಂತ ಹೇಳ್ತಾ ಇದೀನಲ್ವಾ. ಹೇಳಣ್ಣ ಏನ್ ಮಾಡ್ತಾರೆ ಅಂತ ಕೇಳ್ತಾ ಇರೋದು. ಇಲ್ಲಿ ನೋಡು, ಎಲ್ಲಿಗೆ ಹೋಗ್ಲಿ? ಎಲ್ಲಿಗೆ ಹೋಗ್ತಾರೆ? ಅದೇ ಎಲ್ಲಿಗೆ ಹೋಗ್ತಾರೋ? ಒಳಗೋಗಿ ಏನ್ ಮಾಡ್ತಾರೆ ಅಂತ ಹೇಳು, ಹೋಯ್ತೀನಿ. ಅವ್ರೆಲ್ಲ ಇಲ್ಲ ಇಲ್ಲ ಅಂತ ಹೇಳ್ತಾ ಇಲ್ವಾ? ಅಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ವಾ? ನೀನ್ ಹೇಳು ಅಂತ ನಿನ್ನನ್ ಕೇಳ್ತಾ ಇರೋದು. ಅದನ್ನೆಲ್ಲ ಕೇಳಂಗಿಲ್ವಂತೆ. ಮನೆಗೆ ಹೋಗಲ್ಲ, ರೂಮ್ಗೆ ಹೋಗಿ. ಹೇಳಣ್ಣ ಮಾತಾಡೋಣ. ನೀನೇನ್ ನೀನು ಅವನ ಹತ್ರ ಅಲ್ಲ, ನೀನು ಮಾತಾಡ್ ಬಿಡ ಇಲ್ಲೇ ಇಲ್ಲೇ ಹೋಗ ಕರ್ಕೊಬಾರೋ. ಇಲ್ಲೇ ನಿಂತ ಮಾತಾಡ. ನೀನು ಸುಮ್ಮನೆ ಹಿಂದೆ ಬರ್ತಾನೆ ಮತ್ತೆ. ಹೋಗ ಎಲ್ಲಿ ನಡೆ. ನನಗ್ ಬಂದು ಕೇಳ್ತಾವನೆ. ನನಗೇನೋ ಮದುವೆ ಇಲ್ಲ. ಹೋಗ ಕಡಲೆ ಹೋಗ ಸುಮ್ಮನೆ. ಅದಕ್ಕೆ ನಿಂಗೆ ಮದ್ವೆ ಆಗಿಲ್ಲ ಅಂತ ನಿಮ್ಮನ್ ಕೇಳಿಲ್ಲ. ಬರಲ್ಲ, ಇಲ್ಲಿ ಮೇಲ್ಗಡೆ ಬರ, ವಿಶಾಲ್ ಹತ್ರ ಬರ. ನಾ ಬಂದೆ. ನಾ ಏನ್ ಗೊತ್ತಾ? ಅಲ್ಲ ನಿಮ್ಗೆ ಗೊತ್ತಾಯ್ತಾ ಏನಕ್ಕೆ ಅಂತ? ಗೊತ್ತಾಗ್ಲಿಲ್ವಾ? ಅಲ್ಲ ನಿಮ್ಗೆ ಗೊತ್ತಾಗ್ಲಿಲ್ವಾ ಏನಕ್ಕೆ ಅಂತ? ಅಲ್ಲಿದೆ ನೋಡು. ಅಲ್ಲೋಡ ಅಣ್ಣ, ಈ ಗಾಡಿ ಹೋಗ್ತಾ ಇದೀನಿ. ಈ ಗಾಡಿ ಐತಲ್ಲ, ನಾ ಇದ್ರೊಳಗಡೆ ಹೋಗ್ತೀವಿ ನಮ್ಮ ಮೈಸೂರಿಗೆ. ನೀವು ಒಳಗಡೆ ಕ್ಯಾಮ್ರಾ ಹೋಯ್ತಾರೋ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಒಂದು ಪ್ರೀತಿ ಕಾಣಿಕೆ ನಿಮ್ಗೆ. ಓಕೆ ಅಣ್ಣ, ಈ ತರದವ್ರು ಬಂದೇ ಬರ್ತಾರೆ ಯಾವಾಗ್ಲೂ ಅಲ್ವಾ? ಸೊ ಹ್ಯಾಂಡಲ್ ಮಾಡ್ಬೇಕು. ನೀವು ಸಕದಾಗ ಹ್ಯಾಂಡಲ್ ಮಾಡಿದ್ರಿ. ನಿಮ್ಗೆ ಏನ್ ಅನಿಸ್ತಾ ನೋಡಿ? ನಿಜ ಅನಿಸ್ತಾ? ಖಂಡಿತ ವಿಚಿತ್ರವಾಗಿ ಅನಿಸ್ತಾ? ಅಲ್ವಾ? ಅದಕ್ಕೆ ಸಮಾಧಾನವಾಗಿ ಹ್ಯಾಂಡಲ್ ಮಾಡಕ್ಕೆ ತುಂಬಾ ಜನ ಇರ್ತಾರಲ್ವಾ? ಸೊ ಈ ತರದವ್ರು ಬಂದಾಗ ನಾವು ಹೆಂಗ್ ಹ್ಯಾಂಡಲ್ ಮಾಡ್ಬೇಕು ಏನೋದು ಅಂತ ಕಲೀಲೇಬೇಕು ಪ್ರತಿಯೊಬ್ಬರಿಗೂ. ನಾನು ಸಜೆಷನ್ ಕೊಡ್ತಾ? ಥ್ಯಾಂಕ್ ಯು. ಬರ್ಲಾ? ಚನ್ಕೇಶ್ವರ ಬಿಲ್ಡಿಂಗಾ ಸರ್? ಓಕೆ. ಆ ಕೋಳಿ ಅಂಗಡಿ ಕಡೆಯಿಂದ ಬಂದು ಇದು ಚನ್ಕೇಶ್ವರ ಬಿಲ್ಡಿಂಗಾ? ಓಕೆ ಸರ್, ಇದೆ ಅನ್ಸುತ್ತೆ. ಇದೆ ಮೇಡಮ್, ಇಲ್ಲಿ ಬ್ಯೂಟಿ ಪಾರ್ಲರ್ ಇದೆಯಲ್ಲ, ಶ್ವೇತಾ ಮೇಡಮ್ ಯಾರಲ್ಲಿ? ನೀವೇನಾ? ಬ್ಯೂಟಿ ಪಾರ್ಲರ್ ನೆನ್ನೆಲ್ಲಿ ಹೋಟೆಲ್ ಇದೆಯಲ್ಲ, ನೀವೇನದು? ಶ್ವೇತಾ ಮೇಡಮ್ ನೀವಂದರೆ? ಆ್ಯಕ್ಚುಲಿ ಬ್ಯೂಟಿ ಪಾರ್ಲರ್ ಇಟ್ಟಿದ್ದೀರಲ್ಲ ಅಲ್ಲಿ, ಅಂದರೆ ನೀವು ಹತ್ತ ತುಂಬ ಇದೆ ಅಲ್ಲಿ ಪಕ್ಕದಲ್ಲಿ ಕೆರೆಯದೆಲ್ಲ ಇದೆಯಲ್ಲ, ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಅಂದ್ರೆ ಇರಬೇಕು. ನಾವು ಅವ್ರ ಹತ್ರ ಕಲ್ತಿಲ್ಲ ಸರ್. ನಾನು ಆಗ್ಲೇ ಇಟ್ಟು 5 ವರ್ಷ ಆಯ್ತು. ಅಲ್ಲ ಹತ್ತಾಯ್ತು, ನೀವು 5 ವರ್ಷ ಆಯ್ತು ಇತ್ತು. 5 ವರ್ಷ ಇಲ್ಲ, 10 ವರ್ಷ ಅದು ಬೇರೆಯವ್ರಿಗೆ. ಅಂದರೆ ಹತ್ರ ಇದೆಯಲ್ಲ, ಅದು ನೀವು ದೂರ ಮಾಡ್ಕೋಬೇಕು. ಇವಾಗ ಅವ್ರಿಗೆ ಹೇಳಿ ಬಂದು ನಿಮ್ಗೆ ಹೇಳ್ಬೇಕು, ಅದು ಕ್ಲೋಸ್ ಮಾಡಿ. ಓಕೆ, ನಾನು ನಾಳೆಯಿಂದ ಓಪನ್ ಮಾಡೋಂಗಿಲ್ಲ. ಬರುತ್ತಲ್ಲ ಮೇಡಮ್? ನಿಮ್ಗೆ ಗೊತ್ತಾಯ್ತಾ ಅದು ರೂಲ್ಸ್ ಆಗಿರೋದು? ಗೊತ್ತಾ ನಿಮಗೆ? ಮೊನ್ನೆ ಪೇಪರ್ ನೋಡಿದ್ರಾ? ಇಲ್ಲ, ಗೊತ್ತಾಯ್ತು. ಗೊತ್ತಾಯ್ತಾ? ಹೆಂಗೆ ಗೊತ್ತಾಯ್ತು ಹೇಳಿ? ಗೊತ್ತಾಯ್ತು ಬಿಡಿ ಸರ್, ಹೇಳಿದ್ರಲ್ಲ. ನಾಳೆಯಿಂದ ಓಪನ್ ಮಾಡೋಂಗಿಲ್ಲ ನೀವು. ಹಾಂ, ಇದು DBMP ಅಂತ ರೂಲ್ಸ್ ಇದೆ ಮೇಡಮ್. ಅದೀಗ ಅಂದರೆ ಒಂದು ಅರ್ಧ ಕಿಲೋಮೀಟರ್ ತುಂಬ ಇದೆ ಮೇಡಮ್. ಆಯಿತು, ಅವ್ರದ್ದಿದೆ, ನಮ್ದಿದೆ, ಎಲ್ಲಾರ್ದು ಇದೆ. ಅವ್ರಿಗೆ ನಮ್ಗೆ ಯಾರ್ದು ಸಮಸ್ಯೆ ಇಲ್ಲ. ಅದು BBMP ಇಂದ ರೂಲ್ಸ್ ಆಗಿರೋದ್ರಿಂದ 1 ಕಿಲೋಮೀಟರ್ ದೂರದಲ್ಲಿ ಯಾರು ಇರಬಾರ್ದು ಅಂತ. ಆಕ್ಚುಲಿ 1 ಕಿಲೋಮೀಟರ್ ಅಲ್ಲ, 200-300 ಮೀಟರ್ಗೆ ಒಂದ್ ಜಾಗದಲ್ಲಿ 2 ಬ್ಯೂಟಿ ಪಾರ್ಲರ್ ಇರೋಂಗಿಲ್ಲ. ಮೊನ್ನೆ ಪೇಪರ್ ಬಂದಿರೋದು, ನೀವು ನೋಡಿಲ್ಲ ಅನ್ಸಿದ್ರೆ ಬೇಕಾದ್ರೆ ಇನ್ಫಾರ್ಮೇಶನ್ ಹೇಳ್ತೀವಿ ಕೇಳಿ. ಯಾಕೆಂದ್ರೆ ಇವರು ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದಲ್ವಾ? ನೀವ್ಯಾರು ಮೇಡಮ್? ನೀವ್ಯಾರು? ಒಂದ್ ನಿಮಿಷ, ಅವಳ ಸಿಸ್ಟರ್. ಒಂದ್ ನಿಮಿಷ. ಹೊಸದಾಗಿ 1 ವರ್ಷ ಆಯ್ತು. ಎಷ್ಟು ವರ್ಷ ಆಯ್ತು ನೀವು? 5 ವರ್ಷ ಆಯ್ತು. 10 ವರ್ಷಕ್ಕೆ ಮುಂಚೆನೆ ಅಲ್ಲಿದೆ ಒಂದು. ಒಂದ್ ನಿಮಿಷ, 10 ವರ್ಷಕ್ಕೆ ಮುಂಚೆನೆ ಇದ್ದು ಫಸ್ಟ್ ಹೇಳ್ಬೋದಾಗಿತ್ತಲ್ಲ, ಇನ್ಫಾರ್ಮ್ ಮಾಡ್ಬೋದಾಗಿತ್ತಲ್ಲ. ನಾನು GST ರೇಟ್ ಇದ್ ಮಾಡಿಸಿ ಎಲ್ಲದನ್ನು ಮಾಡ್ತಿದ್ದೆ. ಆಯ್ತಾ? ಸ್ವಲ್ಪ ಸುಮ್ಮನೆ ಬೇಕಿಲ್ಲ. ನನಗೆ ಯಾರು ಬಂದು ಇನ್ಫಾರ್ಮ್ ಮಾಡಿ ನಾನೇ ಸರ್ ಪಾರ್ಲರ್ ಇರೋದು, ಬೇರೆ ಯಾರು ಇರಲ್ಲ. ನನ್ನ ಕಸ್ಟಮರ್, ನನ್ನ ಸ್ಟೂಡೆಂಟ್ ಇದ್ರು ನನಗೆ ಏನೇ ವಿಚಾರ ಇದ್ರು ಬಂದು ಹೇಳ್ತಾರೆ ನಾನು. ಆಯ್ತಾ? ನನ್ಗೆ ಯಾರು ಇನ್ಫಾರ್ಮೇಶನ್ ಬಂದಿಲ್ಲ.
ಸರ್ ಒಂದ್ ನಿಮಿಷ ಪಾಠದಲ್ಲಿ ಯಾರು ಬಂದಿಲ್ಲ ಸರ್ ಬಂದಿಲ್ಲ ಸಾಧ್ಯನೇ ಇಲ್ಲ ಬಂದಿಲ್ಲ ಯಾರು ಇದ್ರು ಬೇರೆ ಸಾಧ್ಯನೇ ಇಲ್ಲ ಸರ್ ಸಾಧ್ಯನೇ ಇಲ್ಲ ಕೊಟ್ಟಿಲ್ಲ ಸರ್ ಒಂದ್ ನಿಮಿಷ ನಾನು ಈಗ ಇಷ್ಟೊಂದೆಲ್ಲ ವಾದ ಮಾಡ್ತಿದ್ದೀರಲ್ಲ ಸ್ಟೂಡೆಂಟ್ ಯಾರಿದ್ರು ಅಂತ ಫೋಟೋ ತರ್ತೀನಿ ಹೇಳ್ತೀರಾ ನನಗೆ ಹೇಳ್ತೀರಾ ಪ್ಲಸ್ ತುಂಬಾ ದಿನದಿಂದ ಇದ್ದಾಳು ಫೋಟೋ ತೋರಿಸಿ ಯಾರು ಗೊತ್ತಿಲ್ಲ ಅವಳು ಇದ್ಬೇಡ ಅಂದ್ರೆ ಏನ್ ಅರ್ಥ ಅದು ಹಂಗಾದ್ರೆ ಅವರೇ ಇರ್ಬೇಕು ಯಾರು ಫೋಟೋ ತೋರಿಸ್ತೀನಿ ಹೇಳಿ ಅವಳು ಇಲ್ವೇ ಇಲ್ಲ 6 ತಿಂಗಳಿಂದ ನೀವ್ ಹೆಂಗೆ ನೀವು ಆಫೀಸರ್ ಹತ್ರ ವಾದ ಮಾಡ್ಬಿಡಿ ನಾವು ದಯವಿಟ್ಟು ವಾದ ಮಾಡಿ ಹೊಡಿತಾರೆ ಇವಾಗ ಹೊಡೆಯತ್ರ ಮಾತಾಡ್ತಿದ್ರು ನೋಡಿ ಏನೋ ಹೊಡಿತೀನಿ ಅಂತ ಹೇಳೋದು ನಿಮ್ಗೆ ನೀವ್ ಅಲ್ಲ ಜೋರಾಗಿ ಮಾತಾಡ್ತಾರಲ್ಲ ಅದಕ್ಕೆ ಹೊಡೆಯೋ ತರ ಮಾತಾಡ್ತಾರೆ ಅಂದೆ ಜೋರಾಗಿ ಮಾತಾಡ್ತಿದ್ದಾರೆ ಅಷ್ಟೇ ಅದ್ರಲ್ಲಿ ಏನಿದೆ ಈ ಸರಿ ಯಾವಾಗ ಖಾಲಿ ಮಾಡ್ತೀರಾ ಸರ್ ನಾನು ಅದೇನಿದೆ ನನ್ ಕ್ಲಿಯರ್ ಮಾಡ್ಕೊಂಡೆ ಖಾಲಿ ಮಾಡಿ ಸದ್ಯಕ್ಕೆ ಸಡನ್ ಆಗಿ ಬಂದ್ಬಿಟ್ಟು 5 ವರ್ಷದಿಂದ ಇಲ್ಲ ಆಕ್ಚುಲಿ ಇದು ಅಂದ್ರೆ ನಮ್ದು ನಾವು ಬೇರೆ ಕಡೆ ಹೋಗಿ ಮಾಡ್ಬೇಕು ನಮ್ದು 2 ವರ್ಷ ಬೇಕು ಮಿನಿಮಮ್ ನಾವು ಇದು ಮಾಡ್ಕೊಳಕ್ಕೆ ಸಡನ್ ಆಗಿ ಬಂದು ಇದು ಮಾಡ್ತೀನಿ ನಾನು GST ಮಾಡ್ತೀನಿ IT ರಿಟರ್ನ್ ಮಾಡ್ತೀನಿ ಅವಾಗೆಲ್ಲ ಏನು ಇರ್ಲಿಲ್ಲ ಇವಾಗ ಬಂದ್ಬಿಟ್ಟು ಸಡನ್ ಆಗಿ ಖಾಲಿ ಮಾಡಿ ನಾಳೆಯಿಂದ ಓಪನ್ ಮಾಡ್ಬಿಟ್ಟಿದ್ರೆ ಏನ್ ಅರ್ಥ ಇಲ್ಲ ರೂಲ್ಸ್ ಆಗಿರುತ್ತೆ ಎಣ್ಣೆ ಮನೆ ರೂಲ್ಸ್ ಆಗಿರೋದು ಹಂಗಂತ ಈಗ ಒಂದೇ ರೂಲ್ಸ್ ಆಗಿದೆ ಎಲ್ಲ ಇದು ಮಾಡಿದ್ರೆ ಸರ್ಕಾರದಿಂದ ಹೇಳಿ ನನಗೀಗ ನಿಮ್ದೇನು ನೀವು ಹೇಳಿದ್ದೀರಾ ತಾನೆ ಮುಂದಿನ ನಾನು ನೋಡ್ಕೊತೀನಿ ಅದೇನ್ ಮಾಡ್ಬೇಕಾ ನಾನು ಇದು ಮಾಡ್ಬೇಕಾ ನಾನೆಲ್ಲ ನಾನು ಕಂಪ್ಲೀಟ್ ಮಾಡ್ಕೊಂಡೆ ಎಷ್ಟು ದಿನ ಬೇಕು ಟೈಮ್ ಸರ್ ಒಂದ್ ನಿಮಿಷ ನಾನು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ನಾನು BBMP-ಗೆ ಹೋಗಿ ಮಾತಾಡ್ತೀನಿ ಆಫೀಸಿಂದ ಕಳ್ಸಿದ್ರೆ ನಮ್ಮನ್ನ ಅಲ್ಲೇ ಬಂದು ಮಾತಾಡ್ತೀನಿ ಬಿಡಿ ಅಂತ ಹೇಳ್ತಾ ಇದ್ದೀನಲ್ಲ ನಾನು ಹೇಳ್ತಿದ್ದೀನಿ ತಾನೆ ನಾನೇ ಎಲ್ಲಿ ಬಂದು ಮಾತಾಡ್ತೀರಾ ಈಗ ನೀವು ಎಲ್ಲಿ ಬರ್ಬೇಕು ಹೇಳಿ ಅಲ್ಲಿಗೆ ಬರ್ತೀನಿ DBMP ಆಫೀಸಿಗೆ ಬರ್ಬೇಕು ಸರಿ ಆಯ್ತು ಬರ್ತೀನಿ ಅದೇನಿದೆ ಇಲ್ಲ ಒಂದ್ ಕೆಲಸ ಮಾಡಿ ಯಾರು ಸರ್ ಒಂದ್ ನಿಮಿಷ ನಾನು ನಿಮ್ಮ ಹತ್ರ ಮಾತಾಡೋಷ್ಟು ನಾನು ಮಾತಾಡ್ತೀನಿ ಅಂತ ಹೇಳ್ತೀನಿ ಹಲೋ ಹಲೋ ಹೌದಾ ಹೌದಾ ಬೇಡ ಬೇಡ ಈ ತರ ಬೇಡ ಇರಿ ಒಂದ್ ನಿಮಿಷ ನಾನು ಮಾತಾಡ್ತೀನಿ ವ್ಯಾನ್ ಕರ್ಸಿ ಒಬ್ಬ ಗೌರ್ಮೆಂಟ್ ಆಫೀಸರ್ಗೆ ಅಲ್ಲ ನೋಡಿ ಹೊಡೆಯಲ್ಲ ಅಂದ್ರೆ ಹೊಡೆದ್ಬಿಟ್ಟು ಕೈ ಮಾಡ್ತೀರಾ ಸರ್ ಜೀಪ್ ಸರ್ ಜೀಪ್ ತಗೊಂಬರಿ ಸರ್ ಸರಿ ಸರ್ ಇಲ್ಲಿ ಬನ್ನಿ ಸರ್ ಇಲ್ಲಿ ಕೋಳಿ ಅಂಗಡಿ ಹತ್ರ ಪೊಲೀಸ್ ಸಾಹೇಬ್ರು ಬಂದು ಇರಿ ಸಾಹೇಬ್ರು ಇರಿ ಸಾಹೇಬ್ರು ಬಂದಿರಿ ಸಾಹೇಬ್ರು ಬಂದು ಗೌರ್ಮೆಂಟ್ ಸರ್ ಕೈ ಮಾಡೋ ತಪ್ಪ ಯಾರು ಹೊಡೆದಿದ್ದು ಅವ್ರಿಗೆ ID ಕಾರ್ಡ್ ಹಿಡ್ಕೊಂಡಿದ್ದಾರೆ ಯಾರು ಸರ್ ಹೊಡೆದಿದ್ದು ಹೋಗಮ್ಮ ಅವರೇ ಮಾಡಿ ನಾನು ಅವ್ರಿಗೆ ಪರಿಚಯ ಇಲ್ವಾ ನಿಮ್ಗೆ ನನ್ಗೆ ಗೊತ್ತಿರೋರು ಸರ್ ಅವ್ರು ಯಾಕೆ ಖಾಲಿ ಮಾಡ್ಬೇಕು ಸರ್ ನನಗೆ ನಾನು ಅದನ್ನ ಅವ್ರಿಗೆ ನಾನು ಅದನ್ನೇ ಹೇಳ್ತಾ ಇರೋದು ಅದನ್ನೇ ಹೇಳ್ತಾ ಇರೋದು ನಾನು ಒಬ್ರು ಮಾತಾಡಿ ಸರ್ ಹಂಗಲ್ಲ ರೀ ನಮ್ಮನೆ ಬಾಗ್ಲು ನಾನು ಹೇಳ್ತಾ ಇದ್ದೀನಿ ನಮ್ಮ ಆಫೀಸರ್ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಆಫೀಸರ್ ಮಾತಾಡ್ಕೊಳ್ಳಿ ಯಾವಾರ ಏನೈತೆ ಅದು ಮಾತಾಡಿ ತಪ್ಪಲ್ಲ ಮಾಡಿ ಕಂಪ್ಲೇಂಟ್ ಕೊಟ್ರೆ ಏನಾಗುತ್ತೆ ನಾನು ಸರಿ ಅಂತ ಹೇಳೋದು ಕಂಪ್ಲೇಂಟ್ ಕೊಟ್ಟು ನಾನು ಹೇಳೋದು ಸರಿ ಅಂತಾನೆ ನಾನು ಅದೇ ಹೇಳ್ತಾರೆ ಬಾಯಿ ಮುಚ್ಕೊಂಡು ನಿಂತ್ಕೊಂತಾರೆ ಈಗ ನಾವು ಹೊಡೆಯಕ್ಕೆ ನೀವು ಹೊಡಿದ ಹೊಡ್ಬೇಕಾರೆ ನಾನು ಹೊಡ್ತೀನಿ ಬಿಡಿ ಸರ್ ನೀವು ಹೊಡಿಲ್ಲ ನಾವು ಹೊಡಿತೀವಿ ಕೇಳಿಸ್ಕೊಡಿಲಿ ಅಲ್ಲಿ ತಪ್ಪು ಅವ್ಳು ಮಾಡಿದ್ದು ಅಂತ ನಾನು ಕ್ಯಾಮ್ರಾ ಇದೆ ಕ್ಯಾಮ್ರಾ ಇದೆ ಎಲ್ಲ ರೆಕಾರ್ಡ್ ಆಗಿದೆ ಇದು ಕುರಿಗಳು ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮ್ ಉದ್ದೇಶಕ್ಕಾಗಿ ಈ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಪ್ರೀತಿಯ ಕಾಣಿಕೆ ಸ್ವೀಕರಿಸಬೇಕು. ಓಕೆ, ಪಾರ್ಲರ್ ಅಲ್ಲಿ ಆಕ್ಚುಲಿ ಹಿಂಗೆ ಇರೋದಿಲ್ಲ ಆಕ್ಚುಲಿ, ಯಾಕಂದ್ರೆ ಪಾಪ ಅವ್ರ ಜೀವನ ಎಲ್ಲರೂ ಪ್ರತಿಯೊಬ್ಬರಿಗೂ ಪಾರ್ಲರ್ ಜೀವನ ಆ ಥರದ್ದು ಯಾರು ತೊಂದರೆ ಕೊಡೋದಿಲ್ಲ. ಕರೆಕ್ಟ್ ಅಲ್ವಾ? ಚೆನ್ನಾಗಿ ನೀವು ಮೇಕಪ್ಪು ಚೆನ್ನಾಗಿ ಬ್ಯೂಟಿ ಎಲ್ಲ ಚೆನ್ನಾಗಿ ಅವ್ರಿಗೆ ಒಳ್ಳೆ ಟ್ರೀಟ್ ಕೊಡ್ತಾ ಇದ್ರಿಂದ ಹುಡ್ಕೊಂಡು ಬಂದೇ ಬರ್ತಾರೆ ಎಲ್ಲಿದ್ರು ಪಾರ್ಲರ್. ಕರೆಕ್ಟ್ ಅಲ್ಲ ಕಸ್ಟಮರ್ಸು ಅಲ್ವಾ? ಅಷ್ಟೇ ಅಲ್ವಾ? ಹಿಂಗೆ ಸರಿ ನಗ್ನಾಗ್ತಾ ಇರಿ, ನಾವು ಮಾಡಿದ ತಮಾಷೆ ದಯವಿಟ್ಟು.